New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯೂ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೂದನ ಪತ್ರಿಕೆ 11-12 ವಚನಗಳನ್ನು ಓದುತ್ತೇನೆ. ಅವರ ಗತಿಯನ್ನು ಏನು ಹೇಳಲಿ? ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬೀಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರು ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಇವರು ಗಾಳಿಯಿಂದ ಹೊಡಿಸಿಕೊಂಡು ಹೋಗುವ ನೀರಿನ ಮೇಘಗಳು, ಎಲೆಗಳುದುರಿ ಹಣ್ಣು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು ಆಗಿದ್ದಾರೆ ಎಂಬುದೇ. ಸುಳ್ಳು ಬೋಧಕರ ಮತ್ತಷ್ಟು ಹೋಲಿಕೆಗಳು, ಫರ್ದರ್ ಕಂಪ್ಯಾರಿಸನ್ಸ್ ಆಫ್ ಫಾಲ್ಸ್ ಟೀಚರ್ಸ್. ಕಳೆದ ವಾರ ಸಮುದ್ರದ ಗುಪ್ತ ಬಂಡೆಗಳಂತಿರುವ ಗಂಡಾಂತರಕ್ಕೆ ಒಳಪಡಿಸುವ ಸುಳ್ಳು ಬೋಧಕರದೊಂದು ಗುಣಲಕ್ಷಣ ಎಂದು ಗಮನಿಸಿದೆವು. ಲಾಸ್ಟ್ ವೀಕ್ ವಿ ಒಬ್ಸರ್ವ್ಡ್ one more characteristic of the heretics, which was to be like the reefs or the rocks under water, endangering ships. ಇವರು ಕುರಿಗಳ ಚಿಂತೆ ಮಾಡದ ತಮ್ಮ ಹೊಟ್ಟೆಗಾಗಿಯೇ ದುಡಿಯುವ ಕುರುಬರಂತೆ ಉಳ್ಳವರೆಂಬುದಾಗಿ 11ನೇ ವಚನದಲ್ಲಿ ಹೇಳಿದ. ಇದನ್ನು 12ನೇ ವಚನದಲ್ಲಿ ವಿವರಿಸ್ತಾನೆ. ಕುರಿಗಳ ಚಿಂತೆ ಇಲ್ಲದವರು, that these were shepherds, errorists, who did not care for their sheep but only looked about their own needs. ಮತ್ತೊಂದು ಲಕ್ಷಣ 12ನೇ ವಚನದ ಕಡೆ ಭಾಗದಲ್ಲಿ. Another characteristic of theirs is found in verse 12. ಓದ್ತೇನೆ. ಈ ಸುಳ್ಳು ಬೋಧಕರು ಗಾಳಿಯಿಂದ ಬಡಿದುಕೊಂಡು ಹೋಗುವ ನೀರಿಲ್ಲದ ಮೇಘಗಳು. These are like waterless clouds in verse 12. ಏನು ಮಾಡ್ತವೆ ನೀರಿಲ್ಲದ ಮೇಘಗಳು? ಇವುಗಳು ಚಲಿಸಿಕೊಂಡು ಹೋದಾಗ್ಯೂ ಭೂಮಿಯನ್ನು ಬೆಂಗಾಡು ಮಾಡಿ ಬಿಡುತ್ತದೆ, ಭೂಮಿ ಫಲವತ್ತಾಗುವುದಿಲ್ಲ. These are waterless clouds, and what they do is that they are easily carried away, because there is no weight or water, by the winds and leave the earth parched. ಈ ಕಾರಣದಿಂದ 16ನೇ ವಚನದಲ್ಲಿ ಇವರ ವ್ಯಕ್ತಿತ್ವವೇನೆಂಬುದಾಗಿ ಯೂದನು ವಿವರಿಸ್ತಾನೆ. 14ನೇ ವಚನ, ಇವರು ಯಾರು? ನೀರಿಲ್ಲದ ಮೋಡಗಳಂತಿರುವವರು, ಗುಣುಗುಟ್ಟುವವರು, ತಮ್ಮ ಗತಿಯನ್ನು ನಿಂದಿಸುವವರು, ತಮ್ಮ ದುರಾಶೆಗಳನ್ನು ಅನುಸರಿಸಿ ನಡೆಯುವವರು ಆಗಿದ್ದಾರೆ. ಮೊದಲನೇದು ಇವರ ಗುಣಲಕ್ಷಣ ಗುಣುಗುಟ್ಟುವಿಕೆ, ಮತ್ತು ತಮ್ಮ ಸ್ಥಿತಿಗತಿಯನ್ನು ಅಂಗೀಕರಿಸದವರು, ಅಂದರೆ ತಾಳ್ಮೆ ಇಲ್ಲ ಅಂಗೀಕರಿಸಲಿಕ್ಕೆ. ಹೀಗಾಗಿ ತೃಪ್ತಿಯ ಜೀವನವಿಲ್ಲದೆ ಅಸಮಾಧಾನದ ವ್ಯಕ್ತಿಗಳು. First of all, they were grumblers according to verse 16. These are grumblers, unwilling to accept their own standing and their own situation. They are therefore without contentment and satisfaction or peace. ಎರಡನೇದಾಗಿ, ದುರಾಶೆಗಳನ್ನು ಅನುಸರಿಸಿ
ನಡೆಯುವವರು. ಕಾರಣವೇನು? ತಮ್ಮಲ್ಲಿ ಪಶ್ಚಾತ್ತಾಪವಿಲ್ಲ, ತಮ್ಮಲ್ಲಿ ಬದಲಾವಣೆ ಇಲ್ಲ, ತಮ್ಮಲ್ಲಿ ದೇವರ ಆತ್ಮನಿಲ್ಲ. ಆಮೇಲೆ ಹೇಳ್ತಾನೆ, ದುರಾಶೆಗಳನ್ನು ಅನುಸರಿಸುವವರು. Secondly, he says they follow their own sinful desires. Why do they do that? They have not really repented. There is no transformation, there is no change in their lives, and therefore they are without God's Spirit. ಮತ್ತು ಮೂರನೇದು, ಇವರ ಬಾಯಿಂದ ದೊಡ್ಡ ದೊಡ್ಡ ಮಾತುಗಳು ಬರುತ್ತವೆ. ದೊಡ್ಡ ದೊಡ್ಡ ಬಾಯಿ ಮಾತುಗಳು ಅಂದ್ರೇನು? ಜಂಬ, ಅಹಂಕಾರ, ಅಹಂಭಾವದ ಚಿಹ್ನೆಗಳು ಇವರಲ್ಲಿ ಕಂಡುಬರುತ್ತವೆ. ತಗ್ಗಿದ ದೀನ ಸ್ವಭಾವ, ನಮ್ರತೆಯ ನಡತೆ ಇವರಲ್ಲಿಲ್ಲ. ಎಲ್ಲಿ ಬರ್ತದೆ ಇವೆಲ್ಲ? ದೇವರಿಂದ, ಕರ್ತನಿಂದ ಬರ್ತದೆ. ನಮ್ರತೆ, ತಗ್ಗಿದ ಸ್ವಭಾವ, ದೀನತೆ. These people are also loud-mouthed. In verse 16 he says, they are loud-mouth boasters. They don't know what is humility. They are not humble. They are not lowly people. These are the characteristics. Humility, lowliness comes from God, but they are proud. Arrogance only adorns their lives. ಮತ್ತು ಇನ್ನೊಂದು ಕಡೆಯದಾಗಿನ, ಇವರು ಸ್ವಪ್ರಯೋಜನಕ್ಕಾಗಿ ಮುಖಸ್ತುತಿ ಮಾಡ್ತಾರೆ. ಸ್ವಪ್ರಯೋಜನಕ್ಕೆ ಮುಖಸ್ತುತಿ ಮಾಡೋರು ಅಂದರೆ ಇತರರನ್ನು ಮೆಚ್ಚುತ್ತಾರೆ. ಇದರಿಂದ ನನಗೆ ಉಪಯೋಗ ಆಗಲಿ ಎಂಬುದಾಗಿ. ನಾವು ಇತರರನ್ನು ಮೆಚ್ಚಬೇಕಾದರೆ ಅವರಲ್ಲಿ ಯೋಗ್ಯತೆ ಇದ್ದರೆ, ಇತರರನ್ನು ಮೆಚ್ಚಿದರೆ ತಪ್ಪೇನಿಲ್ಲ. ಆದರೆ ಉದ್ದೇಶ ಬೇರೆ ಇತ್ತು, ಮುಖಸ್ತುತಿ ಮಾಡುವುದು. The fourth thing that they were doing was showing favoritism to gain advantage. Fourth one. The quality of praising others for their good qualities or abilities is in order. There's nothing wrong. But these people were praising others to gain favoritism, selfishness. This is what Jude found in them. False teachers. ಈ 4 ಕಾರಣಗಳಿಂದ ಯೂದನು ಇವರನ್ನು 12ನೇ ವಚನದಲ್ಲಿ ನೀರಿಲ್ಲದ ಮೇಘಗಳೆಂಬುದಾಗಿ ಹೇಳಿದ. 16ನೇ ವಚನದಲ್ಲಿ ಇಂಥವರ ಗುಣಲಕ್ಷಣಗಳನ್ನು ವಿವರಿಸಿದ್ದಾನೆ. ಸತ್ಯವೇನೆಂದರೆ, ಇವರು ದೇವರ ಆತ್ಮನಿಂದ ನಡೆಸಿಕೊಳ್ಳಲ್ಪಟ್ಟವರು ಅಲ್ಲ. ಈ ಕಾರಣದಿಂದ ಇವರ ಜೀವಮಾನ ನೀರಿಲ್ಲದ ಮೇಘಗಳು ಅಂದ್ರೇನು? ಅನೇಕರನ್ನು ತಪ್ಪು ದಾರಿಗೆ ನಡೆಸುವುದು ಆಗಿತ್ತೆಂಬುದಾಗಿ ಇಲ್ಲಿ ಸಿದ್ಧಾಂತ ಮಾಡ್ತಿದ್ದಾನೆ. ಬಿಕಾಸ್ ಆಫ್ ದಿ 4 reasons Jude has mentioned about these people, he says they are like cloudless, waterless clouds. In verse 12, all the 4 traits that he has mentioned in verse 16 fit into their personality perfectly well, because they were devoid or without the Spirit of God. ಸಮುದ್ರದ ಗುಪ್ತ ಬಂಡೆಗಳಂತಿದ್ದು ಸಭೆಯ ಪ್ರೇಮ ಭೋಜನಗಳಲ್ಲಿ ಪಾಲುಗೊಂಡು ಸಭೆಯ ಐಕ್ಯತೆ ಅನ್ಯೋನ್ಯತೆಯನ್ನು ಕಹಿ ಮಾಡುವವರು ಇವರು ಎಂಬುದಾಗಿ ಯೂದನಲ್ಲಿ ಎಚ್ಚರಿಸುತ್ತಿರುವ. Jude is warning here
that these people that he is talking about are the ones who come and take part in your love feasts and who are like rocks beneath the water. They endanger the lives of believers. They break the unity and fellowship within the church. And for these 4 to 5 reasons, he says they are like waterless clouds. 4 ಕಾರಣಗಳಿಂದ ಅವರನ್ನು ನೀರಿಲ್ಲದ ಮೇಘಗಳಿಂದ. ಮೊದಲನೇದು ಗುಣುಗುಟ್ಟುವಿಕೆ. ಎರಡನೇದು ತಮ್ಮ ದುರಾಶೆಗಳನ್ನು ಪೂರೈಸುವಿಕೆ. ಮೂರನೇದು ದೊಡ್ಡ ದೊಡ್ಡ ಮಾತುಗಳು. ನಾಲ್ಕನೇದು ಸ್ವಪ್ರಯೋಜನಕ್ಕಾಗಿ ಇತರರ ಮುಖಸ್ತುತಿ ಮಾಡುವುದು. 4 reasons Jude mentions here in verse 16 and compares them and establishes they are like waterless clouds. First, he says they are grumblers. Second, he says they follow their own evil and sinful desires. Third, he says loud mouth, very arrogant and proud people. Thirdly, they praise or flatter others for selfish reasons. ಇದು ಎಚ್ಚರಿಕೆಯ ಸಮಯ. ನಿಮ್ಮ ಸಭೆಗಳಲ್ಲಿ ಇಂಥ ತಪ್ಪು ಸುಳ್ಳು ಬೋಧಕರು ಹೊಕ್ಕಿದ್ದಾರಾ ಅಥವಾ ನಿಮ್ಮ ಸದಸ್ಯರೇ ಈ ಪ್ರಕಾರ ಇರುವರೋ ಆಲೋಚಿಸಿ. ನನ್ನ ಜೀವನವನ್ನು ಪರೀಕ್ಷಿಸುವ ಸಮಯ ಅಗತ್ಯ ಆಗಿದೆ ಈಗ. Or such people coming into your church or some of your members who fit into this category? It's a time to examine. And we need to understand that we are in times when this kind of a danger is lurking within the church all over. ಈ ಸಮಯದಲ್ಲಿ ಕೇವಲ ನಾಯಕರು ಮಾತ್ರವಲ್ಲ, ಪ್ರತಿಯೊಂದೊಂದು ವಿಶ್ವಾಸಿಯೂ ಸಹ ತಮ್ಮ ಜೀವನಗಳನ್ನು ವಿವೇಚನೆ ಮಾಡಿ ಪರೀಕ್ಷಿಸಿಕೊಳ್ಳುವಂಥ ಸಮಯ. ನಾವು ಗುಣಗುಟ್ಟುವವರ, ಅಂದರೆ ನಮ್ಮ ಸ್ಥಾನವನ್ನು ಅಂಗೀಕರಿಸದೇ ಇರುವವರು, ಸಮಾಧಾನ ಇಲ್ಲದವರು, ಇದು ಕ್ರೈಸ್ತ ವಿಶ್ವಾಸಿಗಳ ಸಂಕೇತವಲ್ಲ ಗುಣಗುಟ್ಟುವಂಥದ್ದು. ಆಮೇಲೆ ತಮ್ಮದೇ ಆದ ಆಶೆಗಳನ್ನು ದುರಾಶೆಗಳನ್ನು ಪರಿಪೂರ್ಣ ಮಾಡಿಕೊಳ್ಳುವಂಥದ್ದು. ನಮ್ಮಲ್ಲಿ ಅನೇಕ ಆಶೆಗಳಿವೆ, ಅನೇಕ ಅಗತ್ಯತೆಗಳಿವೆ, ಆದರೆ ಅವುಗಳನ್ನೇ ಪರಿಪೂರ್ಣ ಮಾಡುವಂಥ ಒಂದು ದುರಾಶೆ ನಮ್ಮಲ್ಲಿ ಇರಬಾರದು ವಿಶ್ವಾಸಿಗಳಲ್ಲಿ. ಮತ್ತು ದೊಡ್ಡ ದೊಡ್ಡ ಮಾತುಗಳು, ಅಹಂಭಾವ, ಗರ್ವ ನಮ್ಮಲ್ಲಿ ಕಂಡು ಬರಬಾರದು. ಮತ್ತು ನಾವು ಇತರರನ್ನು ಮೆಚ್ಚುವುದು ಅವರ ಯೋಗ್ಯತೆಗನುಸಾರವಾಗಿ. ಇತರರ ಮೆಚ್ಚುವಿಕೆ ನಮ್ಮ ಪ್ರಯೋಜನಕ್ಕಲ್ಲ ಎಂಬುದಾಗಿ ನಾವು ಅರಿತುಕೊಳ್ಳಬೇಕು. These are times when we need to examine ourselves. As a believer, do I murmur all the time? Am I critical? Do I gripe? Am I negative? Time to examine. Like these people, am I fulfilling all the desires, particularly the sinful desires in my life? I am tempted to. But as a believer, as a leader, I must be able to bring myself under the Spirit of God and control. Thirdly, am I a proud person, loud-mouthed, talking always about me, projecting myself, selfishness, arrogance, not to be found among believers and leaders. And finally, we have to please others. We have to be praising others for their good works and their ability and their worth. We should never praise others in order that we may get something in return. May God help us in these days.
days when the church needs introspection. We need to look at ourselves and find out if we are ready. When Jesus Christ confronts us to meet him with gladness. ಈ ದಿನಮಾನಗಳಲ್ಲಿ ನಾವು ಪ್ರಭುವಾದ ಯೇಸು ಕ್ರಿಸ್ತನನ್ನು ಸಂದರ್ಶಿಸುವ ಕಾಲದಲ್ಲಿ ಯೋಗ್ಯತೆಯಿಂದ ಧೈರ್ಯದಿಂದ ಮಾಡ್ತವ ಎಂಬುದಾಗಿ ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಅನೇಕ ಹಿತೋಕ್ತಿಗಳು ನಮಗೆ ಬರುತ್ತಾ ಇವೆ ಯೂದನ ಪತ್ರಿಕೆಯಿಂದ. ಅದರೊಂದಿಗೆ ಯೂದನು ನಮ್ಮನ್ನು ಬಹಳ ಕಠಿಣವಾದ ರೀತಿಯಲ್ಲಿಯೂ ತೀವ್ರವಾದ ರೀತಿಯಲ್ಲಿಯೂ ನಮ್ಮನ್ನು ಎಚ್ಚರಿಸುತ್ತಿದ್ದಾನೆ. ನಾವು ಗುಣುಗುಟ್ಟುವವರು, ಅತೃಪ್ತಿಯುಳ್ಳದವರು, ಯಾವಾಗಲೂ ನಕಾರಾತ್ಮವೇ ಉಳ್ಳ ಜನರು ಆಗಿರಬಾರದೆಂದು ಮತ್ತು ನಮ್ಮ ದೇಹದ ದುರಾಶೆಗಳನ್ನು ಪರಿಪೂರ್ಣ ಮಾಡುವವರಾಗಿರಬಾರದೆಂದು, ಅಹಂಭಾವದವರು, ಅಹಂಕಾರಿಗಳು, ಜಂಬದವರಾಗಿರಬಾರದೆಂದು ಹೇಳ್ತಿದ್ದಾನೆ. ಮತ್ತು ಇತರರನ್ನು ಮೆಚ್ಚುವುದು ನಮ್ಮ ಪ್ರಗತಿಗಲ್ಲ, ಸ್ವಾರ್ಥತೆಗಲ್ಲ ಎಂಬುದಾಗಿ ನಮಗೆ ಈ ವಾಕ್ಯಗಳಲ್ಲಿ ತಿಳಿಸಿದ್ದಾನೆ. ನಾವು ಈ ಸುಳ್ಳು ಬೋಧಕರಂತೆ ನೀರಿಲ್ಲದ ಮೇಘಗಳಾಗಿರುವುದು ಬೇಡ ಸ್ವಾಮಿ. ನಮ್ಮನ್ನು ಪರಿವರ್ತನೆ ಮಾಡಿ ನಿನಗೆ ಮೆಚ್ಚುಗೆಯಾದ ವಿಶ್ವಾಸಿಗಳು ಆಗಿರುವ ಕೃಪೆ ದಯಪಾಲಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡುತ್ತೇವೆ ತಂದೆಯೇ.